ಯಾವಾಗಲೂ ಸ್ವಸ್ತಿಕ್ ಬರಿಬೇಕಾದ್ರೆ ಬ್ರಹ್ಮಸ್ಥಳ ಅಂದರೆ ಮಧ್ಯದಿಂದ ಕತ್ತರಿಸಿ ಪ್ಲಸ್ ಚಿಹ್ನೆ ಥರ ಬರೆಯೋ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಇದರಿಂದ ಸ್ವಸ್ತಿಕ್ ನಕಾರಾತ್ಮಕವಾಗುತ್ತೆ. ಹಾಗಾದರೆ ಸರಿಯಾದ ಕ್ರಮ ಯಾವುದೆಂದರೆ ಈ ಥರ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಗಮನವಿರಲಿ, ಯಾವಾಗಲೂ ರೇಖೆ ಹೊರಗಿಂದ ಒಳಗಿರಬೇಕು. ಇವಾಗ 4 ರೀತಿಯಾದಂಥ ಮುಕ್ತಿಗಳು ಅಂದರೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಈ ಥರ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮಾಡುವುದು. ಈ ರೀತಿ ಮಾಡಾದ್ಮೇಲೆ 4 ರೀತಿಯ ಅಂತಃಕರಣ ಯಾವುದೆಂದರೆ ಮನ್, ಬುದ್ಧಿ, ಅಹಂಕಾರ ಮತ್ತು ಚೇತನನ ಇಡಬೇಕು. ಈ 4 ರೀತಿಯ ಅಂತಃಕರಣ ಆದಮೇಲೆ ಕೊನೆಯದಾಗಿ 4 ಆಂತರಿಕ ಬಿಂದುಗಳನ್ನು ಇಡಬೇಕು. ಶ್ರದ್ಧಾ, ವಿಶ್ವಾಸ, ಪ್ರೇಮ ಮತ್ತು ಸಮರ್ಪಣ. ಇಲ್ಲಿಗೆ ನಮ್ಮ ಪರಿಶುದ್ಧವಾಗಿ ಸ್ವಸ್ತಿಕ್ ಬರೆಯುವ ಕ್ರಮ ಮುಕ್ತಾಯ ಆಗುತ್ತೆ. ಸ್ವಸ್ತಿಕ್ ಏನಕ್ಕೆ ಬರಿತೀವಿ ಅಂದರೆ ಇದು ಗಣೇಶನ ಪ್ರತಿರೂಪ ಅಂತ ಹೇಳ್ತೀವಿ. ಯಾವುದಾದ್ರೂ ಶುಭ ಕಾರ್ಯ ಸ್ಟಾರ್ಟ್ ಮಾಡಬೇಕಾದ್ರೆ ಇದನ್ನು ಬರಿತೀವಿ. ಸೊ ಇದನ್ನೇ ನಾವು ಕರೆಕ್ಟಾಗಿ ಬರೆದಿಲ್ಲ ಅಂದರೆ ಯಾವುದೂ ಕಾರ್ಯ ವಿಘ್ನವಿಲ್ಲದೆ ಹೇಗೆ ನಡೆಯುತ್ತೆ.